ಕುಟುಂಬದವರೊಂದಿಗೆ ಮಾತುಕತೆ ನಡೆಸಿದ ಡಾಕ್ಟರ್ ಸಿಕೆ ಮೌಲಾ ಶರೀಫ್ 2008ರಲ್ಲಿ ಕೇರಳದ ಪಾಲಕ್ಕಾಡ್ ಮೂಲದ ನಿಮಿಷಪ್ರಿಯ ಎಂಬ ಮಹಿಳೆ ನರ್ಸ್ ಆಗಿ ಯಮನ್ಗೆ ಕೆಲಸಕ್ಕೆ ಹೋಗಿದ್ದು ಯಮನ್ ನಿವಾಸಿ ತಲಾಲ್ ಹತ್ಯೆಯಲ್ಲಿ ಆರೋಪಿಯಾಗಿದ್ದಾಳೆ. 2017ರಲ್ಲಿ ಆರೋಪ ಸಾಬೀತಾಗಿ 2018ರಲ್ಲಿ ಗಲ್ಲು ಶಿಕ್ಷೆ ವಿಧಿಸಲಾಗಿತ್ತು. ಈ ನಡುವೆ ನಿಮಿಷಪ್ರಿಯ ಕುಟುಂಬ ಗ್ರ್ಯಾಂಡ್ ಮುಫ್ತಿ ಶೇಖ್ ಅಬೂಬಕರ್ ಮುಸ್ಲಿಯರ್ ಅನ್ನ ಮಧ್ಯಸ್ಥಿಕೆ ಬಯಸುತ್ತದೆ. ಅಬೂಬಕರ್ ಅವರ ಭಾಗಿದಾರಿಕೆ ತಲಾಲ್ ಕುಟುಂಬದೊಂದಿಗೆ ಮಧ್ಯಸ್ಥಿಕೆ ಅನುಕೂಲ ವಾತಾವರಣ ನಿರ್ಮಿಸಿ ಇದೀಗ ದೇಶವೇ ಅತ್ಯಂತ ಕುತೂಹಲದಿಂದ ನೋಡುತ್ತಿದ್ದ ಫಲಿತಾಂಶ ನಮ್ಮ ಕಣ್ಣ ಮುಂದೆ ಬಂದು ನಿಂತಿದೆ. ನಾಳೆಯ ಗಲ್ಲು ಶಿಕ್ಷೆ ರದ್ದುಗೊಂಡಿದೆ. ಬ್ಲಡ್ ಮನಿ ಮಾತುಕತೆ ನಡೆದು ಕ್ಷಮಾಪಣೆಗೆ ಕುಟುಂಬ ಸಜ್ಜಾಗಿದೆ ಎಂಬ ವಾರ್ತೆಗಳು ಕೇಳಿಬಂದಿದೆ. ತಲಾಲ್ ಅವರ ಕುಟುಂಬದೊಂದಿಗೆ ವಕೀಲರಾದ ಡಾಕ್ಟರ್ ಸಿಕೆ ಮೌಲಾ ಶರೀಫ್ ಅವರು ಯಮನ್ ದೇಶಕ್ಕೆ ಭೇಟಿ ನೀಡಿ ಅವರೊಂದಿಗೆ ಸುದೀರ್ಘ ಕಾಲ ಚರ್ಚೆ ನಡೆಸಿ ಅವರ ಮನಗೆದ್ದು ವಾಪಸ್ ಬಂದಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಡಾಕ್ಟರ್ ಸಿಕೆ ಮೌಲಾ ಶರೀಫ್ ಅವರು ಭಾರತ ದೇಶದ ಮೂಲೆ ಮೂಲೆಯಿಂದ ಹಲವಾರು ಭಾರತೀಯರು ಹೊರದೇಶಗಳಿಗೆ ನರ್ಸ್ ಕೆಲಸ ಸೇರಿದಂತೆ ವಿವಿಧ ರೀತಿಯ ಕೆಲಸಗಳಿಗೆ ಹೋಗುತ್ತಾರೆ. ಆದರೆ ಭಾರತೀಯರು ಎಲ್ಲರೊಂದಿಗೆ ಶಾಂತಿ ಸೌಹಾರ್ದತೆಯಿಂದ ಬಾಳುವವರು. ಭಾರತೀಯರು ಒಂದು ಇರುವೆಗೂ ಸಹ ಸಾಯಿಸುವವರು ಅಲ್ಲ. ಅಂತವರು ಒಬ್ಬ ಮನುಷ್ಯನನ್ನ ಹೇಗೆ ಕೊಲೆ ಮಾಡ್ತಾರೆ ಎಂದು ಹೇಳಿದವರು ಸೌದಿ ಅರೇಬಿಯಾದ ದೊರೆ ಸಲ್ಮಾನ್ ಅವರು ಇಂದಿಗೂ ಸಹ ದೂರವಾಣಿ ಮುಖಾಂತರ ಮಾತುಕತೆ ನಡೆಸಿ ತಲಾಲ್ ಅವರ ಕುಟುಂಬದವರ ಮನಸ್ಸು ಗೆಲ್ಲುವ ಪ್ರಯತ್ನ ಮಾಡಲಾಗಿದೆ. ಅದಲ್ಲದೆ ಇಡೀ ದೇಶದ ಫೇಮಸ್ 10 ಕುಟುಂಬಗಳೊಂದಿಗೆ ತಲಾಲ್ ಕುಟುಂಬಸ್ಥರೊಂದಿಗೆ ಜೊತೆಯೊಂದಿಗೆ ಮಾತುಕತೆ ನಡೆಸಲಾಗಿದೆ ಎಂದು ವಿವರಿಸಿದರು. كل يوم موجودين ما شاء الله ما شاء الله. شكرا. طال واحد مرة. طال عمرك. شكرا. انت صديق محترم. مين انا؟ انت صديق محترم. very respect. thank you. هذا كويس الحمد لله. الحمد لله والله. انت في موجود هنا ولا؟ انا موجود هنا. ولكن هذا رجل 110/10 والله رجل 110/10 رجل حلو 100. ثانك يو. عليكم السلام. ايش في مشكلة هذا نيميشابريا في هذا موت يجي الحين هذا ما في روح ليش انت تكلم؟ لا هذا ما في كلام هذا نفرات زين زيادة. هذا مين هذا؟ عبدون هذا نفرات زين زيادة والله. والله ما في. شكرا.